ಟಾಪಾಗಿ ಬರ್ತೀರಾ ಅಂದೆ. ಇಲ್ಲ, ಚಳಿಗಾಲ ಹೋಗೋದ್ರೊಳಗೆ ಟಾಪ್ ಒಳಗಡೆ ಬರ್ತೀನಿ. ಹಾ, ಹ್ಞೂ ಬರಬಾರ್ದಾ? ಬರ್ಬೇಕು ಬರ್ಬೇಕು. ಹ್ಞೂ ಆದ್ರೂ ಹ್ಞೂ ಬಾಳೆಹಣ್ಣು ತಿಂದು ತುಂಬಾ ದಿವಸ ಆಗಿದಪ್ಪ. ಬಾಳೆಹಣ್ಣು ರುಚಿನೇ ಮಸ್ತ್ ಹೋಗಿದೆ. ಹೌದಾ? ಹ್ಮ್ ಅಂಗಡಿಗೆ ಹೋಗಿ ತಗೋ. ಹ್ಮ್ ಅಂಗಡಿಗೆ ಹೋಗಿ ತಗೋ. ಅಂಗಡಿನೇ ಓಪನ್ ಮಾಡ್ತೀನಿ ನಾನು. ಕರೆಕ್ಟ್ ಕೀ ಅಂಗಡಿ ನನ್ನ ಹತ್ರ ಓನರ್ನೇ. ಆಯ್ತಲ್ಲ. ಓ ಹೌದಾ? ಇದೆಲ್ಲ ಟ್ರಿಪ್ ಅಂದ್ಬಿಟ್ಟಿದ್ದೀನಲ್ಲ, ಹ್ಮ್ ಕೀ ತಗೊಂಬಂದ್ಬಿಟ್ಟಿದ್ದೀನಿ. ಹ್ಮ್ ಬಂದು ಬೇಗ ಕೀನ ಓಪನ್ ಮಾಡಿ ಕೊಡ್ತೀನಿ. ಜಾಸ್ತಿ ಹೊತ್ತು ಕೊಡ್ತೀರಾ? ಹ್ಞೂ ಜಾಸ್ತಿ ಹೊತ್ತು ಕೊಡ್ತೀರಾ ಅಂದೆ. ಎಷ್ಟೊತ್ತು? ಏನು ಸಾಕು ಅನ್ನೋಷ್ಟು. ನಿಮಗೆ ಬೇಕು ಅನ್ನೋಷ್ಟು ನಾನು ಕೊಡ್ತೀನಿ. ಹ್ಞೂ ಹ್ಮ್ ಕೊಡೋ ನಿಮಗೇನು ಬೇಡವಾ? ಬೇಕು. ಏನ್ ಬೇಕು? ಕೊಪ್ಪೈಸ್, ಹ್ಮ್ ಕೊಪ್ಪೈಸು, ಆರೆಂಜ್ ಜ್ಯೂಸು. ಹ್ಮ್ ಮತ್ತೆ ಮಲ್ಕೊಳೋದು ಹ್ಞೂ ಎಷ್ಟು ಗಂಟೆಗೆ? ಮಲ್ಕೊಳ್ಳೋದ? ಹ್ಮ್ ನೀನು ಇಲ್ಲದೆ ಹೆಂಗೆ ಮಲ್ಕೊಳ್ಳಿ? ಬನ್ನಿ ಮತ್ತೆ. ಬಂದು ಸ್ವಲ್ಪ ಆಪಲ್ ಜ್ಯೂಸು, ಮ್ಯಾಂಗೋ ಜ್ಯೂಸು ಎಲ್ಲ ಕುಡಿದು ಹ್ಞೂ ಆಮೇಲೆ ಲೈಟಾಗಿ ಊಟ ಮಾಡಿ, ಆಮೇಲೆ ಐಸ್ ಊಟ ಕ್ರೀಮ್ ಮಾಡಿ, ತಿಂದು, ಕಪ್ ಐಸ್ ತಿಂದು. ಹ್ಞೂ ನೀವು ಕಪ್ ಐಸ್ ತಿನ್ನಿ, ನಾನು ಕೋನ್ ಐಸ್ ಕ್ರೀಮ್ ತಿಂತೀನಿ. ಹ್ಞೂ ಆಪೋಸಿಟ್ ಆಗಿ. ಹೌದೌದು, ಹಂಗೆ ಇರಬೇಕು. ಹ್ಮ್ ಹ್ಞೂ ಟೇಸ್ಟ್ ಎಲ್ಲ ಸಖತ್ತಾಗಿರುತ್ತೆ. ಏನೇ ಆಗ್ಲಿ ಐಸ್ ಕ್ರೀಮ್ ಟೇಸ್ಟ್ ಮರ್ತೋಯ್ತಪ್ಪ. ನಿಮ್ಗೆ ಜ್ಯೂಸಿಂದು ಟೇಸ್ಟ್ ಹೋಯ್ತಾ? ಇಲ್ಲ, ನನಗೂ ಮರ್ತೋಗಿದೆ. ಹ್ಮ್ ನೀನು ಸಖತ್ತಾಗಿ ಮಾಡಿಕೊಡ್ತೀಯ. ಮತ್ತೆ ಎಕ್ಸ್ಪೀರಿಯನ್ಸ್ ಆಗೋಗೈತಲ್ಲ. ಹ್ಞೂ ಹ್ಮ್ ಎಷ್ಟೇ ಆದರೂ ನಾನೇ ತಾನೆ ಗ್ರೈಂಡರ್ಗಳೇ ಹಾಕೊಂಡು ರುಬ್ಬೋದು. ಹೌದು, ಹ್ಞೂ ಬಟ್ ಕರೆಂಟ್ ನಾನಲ್ವಾ. ಹ್ಞೂ ಕರೆಂಟ್ ಇಲ್ಲ ಅಂದ್ರೆ ಗ್ರೈಂಡರ್ ಹೆಂಗ್ ರುಬ್ತೀರಾ? ಕೈಯಲ್ಲಿ. ಕೈಯಲ್ಲಿ? ಹ್ಞೂ ಏನ್ ಸಕ್ಕತ್ತಾಗಿರುತ್ತೆ ಕೈಯಲ್ಲಿ. ಹ್ಞೂ ಹ್ಮ್ ಮತ್ತೆ ಹೇಳ್ಬೇಕು ನೀನು. ಹೇಳು. ಹೇಳು ಚಿನ್ನ. ಏನೇ ಹೇಳು ಬಂಗಾರ. ಐ ಲವ್ ಯು. ಲವ್ ಯು ಟು. ಮಿಸ್ ಯು. ಮಿಸ್ ಯು ಟು. ಬೇಗ ಬಾ. ನಾ ಕಾಯುತ್ತಿರುವೆ ಎಲ್ಲ ಮರೆತು ನಿನ್ನ ಕೊಪ್ಪೈಸ್ಗೆ. ನಾನು ಅಷ್ಟೇ. ನನಗೆ ಜಾಮೂನ್ ಹಾಕೊಂಡು ತಿನ್ಬೇಕು ಅನ್ಸುತ್ತೆ. ತಿನ್ನು, ಕೊಡ್ತೀನಿ. ಎರಡೇ ಜಾಮೂನ್ ಸಾಕು. ನೀನು ಎಷ್ಟು ತಿಂತೀಯ ಅಷ್ಟು ಮಜಾ ಇರುತ್ತೆ ನಿನಗೆ.
ಟೇಸ್ಟ್ ಸಿಗುತ್ತೆ ಜಾಸ್ತಿ. ಹ್ಞೂ ಹ್ಮ್ ಮತ್ತೆ ಹೇಳ್ಬೇಕು. ಸರಿ ಆಯಿತು, ಒಂದು ನಿಮಿಷ ಇರು, ಕಾಲ್ ಬರ್ತಿದೆ. ಹ್ಮ್ ಎಲ್ಲ ಬಾಯ್ ಬಿಟ್ಟೆ ಹೇಳ್ಬೇಕಾ? ಹೆಂಗೆ ಗೌರಿ ಕೂರಿಸ್ಬೇಕಾ? ಏ ಸೈಕೋ, ನೀನು ಅದಲ್ಲ. ಮತ್ತೆ ನಾನ್ ನಿನಗೇನಾಗ್ಬೇಕು? ಹೆಂಡ್ತಿ. ಮತ್ತೆ ಹೆಂಡತಿಗೆ ಬಾಗ್ನ ಕೊಡಲ್ವಾ? ಹೆಂಡ್ತಿಗೆ ತವ್ರ ಮನೆಯಿಂದ ಕಣೆ ಬಾಗ್ನ ಕೊಡೋದು. ಓ, ನಮ್ ತವ್ರ ಮನೆಯಿಂದ ಎಕ್ಸ್ಪೆಕ್ಟ್ ಮಾಡ್ತಿದ್ಯಾ ಇವಾಗ? ನಾನು ಎಕ್ಸ್ಪೆಕ್ಟ್ ಮಾಡ್ತಿಲ್ಲ, ಅದು ರೂಲ್ಸ್ ಪ್ರಕಾರ ತವ್ರ ಮನೆಯಿಂದ ಕೊಡೋದು. ನಾನ್ ಗಂಡನ್ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಲ್ಲ. ರೂಲ್ಸ್ ಯಾರೋ ಅಪ್ಪ ತಾತನ ಕಾಲದಲ್ಲಿ ಮಾಡ್ಕೊಳವ್ರೆ, ಅದನ್ನೇ ಫಾಲೋ ಮಾಡ್ಬೇಕಾ ಅಂತ ನೀನಿದ್ಯಾ? ನಾನ್ ಫಾಲೋ ಮಾಡ್ಬಾರ್ದು ಅಂತ ನಾನಿದ್ದೀನಿ, ಸರಿನಾ? ನನಗ್ ನನ್ ಗಂಡ ಕೊಟ್ರೇನೆ ನನಗೆ ಇಷ್ಟ ಆಗೋದು. ಏನ್ ಬೇಕು? ಹೇಗ್ ಕಳಿಸ್ತೀಯ? ಇನ್ನೇನ್ ಕೆಲ್ಸ ಅದು? ಹೌದಾ? ಒಂದ್ ಡೈಮಂಡ್ ನೆಕ್ಲೆಸ್ ಕೊಡ್ಸಾಕ್ ಅಷ್ಟೇ ತಾನೇ, ಇನ್ನೇನ್ ಜಾಸ್ತಿ ಕೇಳಿಲ್ವಲ್ಲ ನೀನು. ಅದೇ ಬೇಕು ನನಗೆ. ಸರಿ ಆಯ್ತು, ಕೊಡ್ಸೋಣ ಬಿಡು. ಡೈಮಂಡ್ ತಾನೇ? ಸರಿ ಆಯ್ತು, ನಾಳೆ ಆರ್ಡ್ರ್ ಕೊಡ್ತೀನಿ. ಅವ್ನು ಡೈಮಂಡಿಂದ ಆಫ್ರಿಕಾದಿಂದ ತಂದು ಕೆತ್ತಿ ರೆಡಿ ಮಾಡಿ ತುಂಬ ದಿನ ಟೈಮ್ ಹಿಡಿಯುತ್ತೆ, ಆವಾಗ ಕೊಡಿಸ್ತೀನಿ ಬಿಡು. ಆಗೋದು ಕೇಳು ಅಂದರೆ ಮತ್ತೇನ್ ಬೇಕಾದ್ರೂ ಕೇಳು ಅಂದ್ರೆ ಅದಕ್ಕೆ ನಾನು ಕೇಳಿದ್ದು. ಏನ್ ಬೇಕಾದ್ರೂ ಕೇಳು ಅಂದ್ರೆ ನನ್ನ ಬಗ್ಗೆ ಗೊತ್ತು, ಎಷ್ಟು ನನ್ನ ಕೆಪಾಸಿಟಿ ಇದೆಯಾ ಅದ್ರಲ್ಲಿ ಕೇಳಬೇಕಪ್ಪ. ಒಂದ್ ನಿಮಿಷ ಯಾವ್ದೇ ಹೆಂಡತಿ ಆಗ್ಲಿ ಯಾವ್ದೇ ಹುಡುಗಿ ಆಗ್ಲಿ ನನ್ಗಿದೇ ಬೇಕು ಅದೇ ಬೇಕು ಅನ್ನೋದು ಪ್ರೀತಿಯಿಂದ ಏನೇ ತಂದ್ಕೊಟ್ರು ಅದು ಖುಷಿನೇ ಆಗುತ್ತೆ, ಸರಿನಾ? ಸರಿ ಬಿಡು ಆಯ್ತು, ಇನ್ನು 2 ದಿನ ಇದೆಯಲ್ಲ, ಕೊಡಿಸ್ತೀನಿ ಬಿಡು. ಇನ್ನು 2 ದಿನನಾ? ಇನ್ನು 2 ದಿನ ಕಣೋ, 2 ಅಲ್ಲ 2 ದಿನ ಅಷ್ಟೇ. ಹೇಳಕ್ಕೇನು 2 ದಿನ ಆಯ್ತು ಇನ್ನು ಅಂತಾನು ಹೇಳ್ಕೊಬೋದು. ಈ ತರ ಸಿಲ್ಲಿಯಾಗಿ ಬಿಹೇವ್ ಮಾಡ್ಬೇಡ, ನಂಗೆ ಇಷ್ಟ ಆಗಲ್ಲ. ಸೀರಿಯಸ್ ಆಗಿ ಹೇಳ್ತಾ ಇರೋದು. ಆಯ್ತು ಕೊಡಿಸ್ತೀನಿ ಬಿಡಿ, ಇನ್ನು 2 ದಿನ ಆಯ್ತಲ್ಲ. ಇದೇ ಖುಷಿಗೇನಿಲ್ವಾ? ಮನೇಲಿ ಚಿತ್ರಾನ್ನದ ಗೊಜ್ಜೈತೆ, ಅನ್ನ ಬಿಸಿ ಮಾಡ್ಕೊಟ್ಬಿಟ್ಟು ತಗೊಂಬರ್ಕೊಳ್ಳ? ತಗೊಂಬ, ನಿನ್ ಪ್ರೀತಿಯಿಂದ ಏನು ಕೊಟ್ಟರು ಸರಿನೇ. ಅದಕ್ಕೆ ಹಂಗೆ ಇಲಿ ಪಾಷಾಣ ಹಾಕ್ಬಿಟ್ಟು ಕೊಡ್ತೀನಿ. ಇಷ್ಟು ಬೇಗ ಗಂಡನ ಸಾಯ್ಸಕ್ಕೆ ಆಸೆನಾ? ಇಲಿ ಪಾಷಾಣ ಎಲ್ಲ ಬೇಡ ಅನ್ಸುತ್ತೆ, ಲೂಸ್ ಮೋಷನ್ ಟ್ಯಾಬ್ಲೆಟ್ ಹಾಕ್ಕೊಡ್ತೀನಿ ಸುಮ್ಮನೆ. ಒಟ್ನಲ್ಲಿ ನಾನು ಸಾಯಿಸ್ಬೇಕು ಅಂತ ಡಿಸೈಡ್ ಆಗ್ಬಿಟ್ಟಿದ್ಯಾ? ಇಲಿ ಪಾಷಾಣ ಹಾಕಿ ಅದನ್ನು. ನಾನು ಹಿಂಗೆ ಮನುಷ್ಯ ಥರ ಕಾಣಿಸ್ತೀನ, ಇಲಿ ಥರ ಕಾಣಿಸ್ತೀನ? ನಿನಗ್ ನೀನೇನ್ ಅನಿಸ್ತಿದ್ಯೋ ಅದೇ. ನನಗೆ ನನ್ನ ಮನುಷ್ಯಪ್ಪ. ಮತ್ತೆ ಅದೇ ಮತ್ತಿದ ಮನುಷ್ಯಂಗೆ ಔಷಧಿ ಹಾಕ್ಬೇಕು, ಇಲಿ ಔಷಧಿ ಎಲ್ಲ ಹಾಕೋದು. ಏ ಹೋಗು ಸುಮ್ಮನೆ ಸೈಕೋ. ನೀನು 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 ಹೋಗೆ ನೀನು. ನಾನು ಹೋಗು ಅಂತ ಅನ್ನ? ಇಲ್ಲ. ಮತ್ ನೀನು ಹೆಂಗಂದೆ ಹೋಗಿ ಅಂತ? ನೀನು ಅಂತ್ಯ ಅಂತ. ಮತ್ತೆ ಏನಿಲ್ಲ, ಹೋಗು. ಇವಾಗ ಹೋಗು ಅಂದೆ? ಹೋಗೋ ಅಂದಿಲ್ಲ, ಹೋಗು ಅಂದಿದ್ದು. ಎಲ್ಲಿಗೆ ಹೋಗ್ಲಿ? ನಿಮ್ಮ ಅತ್ತೆ ಮನೆಗೆ ಹೋಗು. ನಮ್ಮ ಅತ್ತೆ ಮನೆಗೆ ಹೋದ್ರೆ ಅತ್ತೆ ಮಗಳಿರ್ತಾಳೆ. ಅದ್ ನಾನೇ ಆಗಿರ್ತೀನಲ್ಲ. ಹೌದಾ? ಅದೇನು ನಮ್ಮ ಅತ್ತೆ ಮನೆ? ಅತ್ತೆ ಮನೆಗೆ ಬಂದ್ರೆ ಏನ್ ಮಾಡ್ಸಿರ್ತೀಯ? ಏನ್ ಮಾಡ್ಬೇಕು? ಅದನ್ನೆಲ್ಲ ಬಾಯಿ ಬಿಟ್ಟು ಹೇಳ್ಬೇಕಾ?
ಯಾಕೋ ಟ್ರೈನು ಟ್ರ್ಯಾಕ್ ಬಿಟ್ಟು ಎಲ್ಲೋ ಏನೇನೋ ಹೋಗ್ತೈತೆ. ಎಲ್ಲೂ ಇಲ್ಲಪ್ಪ, ಟ್ರ್ಯಾಕಲ್ಲೇ ಹೋಗ್ತಾ ಇದ್ದೆ. ಇನ್ನೇನ್ ಡರ್ಲಿಂಗ್ ಚುಮ್ ಚುಮು ಸುಮ್ಮು ಸುಮ್ಮು ಹೇಳ್ತೈತೆ ನೀನೇ ಹೇಳ್ಬೇಕು. ಹಾ ಏನಿಲ್ಲ ಡರ್ಲಿಂಗ್ ನೀನೇ ಹೇಳ್ಬೇಕು. ಡೈಲಿ ಫೋನ್ ಮಾಡ್ರೆ ಏನೋ ಒಂಥರ ದಿಲ್ ಖುಷಿ ಆಯ್ತದೆ. ಬಾರಯ್ಯ ಕಂಡಿದ್ದೀವಿ ಎನ್ನ ಏನೋ ಒಂದು ನಿನ್ಗಿಡ ಖುಷಿ ಆಗುತ್ತೆ, ನನಗೆ ಒಂಥರ ಮನ್ಸು ಅಗ್ರ ಹೋಗಿ ಬಿಡು ಏನೋ. ಅದೇ ಅವನ ಅಕ್ಕ ನಾನೇನಾರ ಅಲ್ಲಿ ಸುತ್ತಾಡಂಗ್ ಇದ್ಬಿಟ್ಟಿದ್ರೆ ಒಳ್ಳೆ ಸುಮ್ಮ ನಿನ್ಗೆ ಚುಮ್ಮು ಚುಮ್ಮುದು ಅದು ಪ್ರಶ್ನೆ ಬೇರೆ. ಈ ತರ ಪ್ರಶ್ನೆ ಐತೆ, ಅಲ್ಲಿ ಪಾಯಿಂಟ್ ಐತೆ, ಯಾಕೆ ಅದು ಪ್ರಶ್ನೆ ಬೇರೆ ಅನ್ನೋದೇನು. ಈಗ ಒಂದ್ ಮಾತು ಹೇಳ್ತೀನಿ ಕೇಳ. ಪಾಯಿಂಟ್ ಇಸ್ ದೇರ್. ನಾನೊಂದ್ ಮಾತು ಹೇಳ. ಏನ್ ಕೇಳೋದ್ ನೀನು? ನನ್ ಮೈಂಡ್ ಸೆಟ್ ಅಲ್ಲ ಅದೇನಾರ ಮೆಂಟಾಲಿಟಿ ಇಲ್ಲ, ಅದನ್ನ ಇಟ್ಕೊಂಡು ನಿನ್ನ ಮಾತಾಡ್ಬೇಕು ಆಗಿದ್ರೆ ಅದ್ ಬೇರೆ ತರನೇ. ಸರಿ ಅಲ್ವಾ? ನಮ್ಗ ಮೈಂಡ್ ಸೆಟ್ ಇಟ್ಕೊಂಡು ನಾವ್ ಮಾತಾಡಲ್ಲ, ನಾವ್ ಮಾತಾಡ್ತೀವಿ ಹಿಂಗೆ ಅಷ್ಟೇ. ಅಲ್ಲಿ ಬಂದ್ಮೇಲೆ ಜೋಶ್ ಇರಲ್ಲ. ಮಾಮೂಲಿ ಲವರ್ಸ್ ಹೆಂಗಿರ್ತಾರ ಅದಕ್ಕಿಂತ ಹೈಲೈಟ್ ಆಗಿರ್ತೀವಿ ಅಷ್ಟೇ. ಫುಲ್ ಜೋಶು. ಜೋಶು ಅಂದ್ರೆ ಮಾಮೂಲಿ ಆಗು ಕಿಸ್ ಅವೆಲ್ಲ ನಡೆಯುತ್ತೆ, ಅದ್ರಲ್ಲಿ ಏನೋ ಪ್ರಾಬ್ಲಮ್ ಇಲ್ಲ. ಅದ್ರಲ್ಲೇನ್ ಪ್ರಾಬ್ಲಮ್ ಇಲ್ಲ, ಅದ್ರಲ್ಲೇನ್ ಕೊರತೆ ಇಲ್ಲ. ಕೊರತೆ ಏನ್ ಕೊಡಲ್ಲ ಬಿಡು ನಾನು. ಕೊರತೆ ಏನಿಲ್ಲ, ಇಲ್ಲ ಹೋದ್ರೆ ಜಾಲಿ ರೈಡು, ಫುಲ್ ಜಾಲಿ. ಫುಲ್ ನನ್ಗಂತೂ ಇವಾಗ ಯಾಕೋ ಫುಲ್ ಅದ್ರ ಮೇಲೆ ಇಂಟ್ರೆಸ್ಟ್ ಐತಿ. ಎಲ್ಲಾದ್ರೂ ಟ್ರಿಪ್ ಹೋಗ್ಬೇಕು ಫ್ರೆಂಡ್ಸ್ಗಳ ಜೊತೆಲಿ ಅಂತ ಎಲ್ಲ ಟೂರ್ ಸ್ಪಾಟ್ ಹಾಕಿ ಫ್ರೆಂಡ್ಸ್ಗಳೇ ಅವ್ರೆ, ಯಾರು ಇಲ್ಲ. ಅಯ್ಯೋ ಎಲ್ಲದಕ್ಕೂ ಕಾರ್ ಇರ್ಬೇಕು, ಅವ್ರಿಗೆ ಕೆಪಾಸಿಟಿ ಇರ್ಬೇಕು. ಇವಾಗ ನಮ್ ಕೈಲಿ ಏನು ಇಲ್ಲ. ಇರೋರಾದ್ರೂ ಹೋಗ್ಬಿಟ್ಟು ಆರಾಮಾಗಿ ಕಾರಲ್ಲಿ ಹಾಕೊಂಡು ಫುಲ್ ಜಾಲಿ ಜಾಲಿ ಅಲ್ಲಿ ಇಲ್ಲಿ ಸುತ್ತಾಡ್ಬಿಟ್ಟು ತಿನ್ನೋದಾಗ್ಲಿ ಕುಡಿಯೋದಾಗ್ಲಿ ಮಸ್ತ್ ಎಂಜಾಯ್. ದಪ್ಪ ಆಗ್ಬೇಕಂದ್ರೆ ಮಾಡ್ಲೇಬೇಕು ಇನ್ಮೇಲೆ ನಾನು. ಬೇಡ ಕಣಲಿ, ಎಂಜಾಯ್ ಫುಲ್ ತಲೆನೋವು ಬೇರೆ, ಏನಿಗ್ ಬೇಕು ಈ ಜೀವನ ಅನ್ಬಿಟ್ಟು ಎಂಜಾಯ್ ಮಾಡೋಣ. ಕುಡಿಯೋದೇನು ಬೇಡ. ಅದಾದ್ಮೇಲೆ ಇನ್ನೊಂದೇನಂದ್ರೆ ರವಿ ಕೀಕೋಣ ಅಲ್ಲ ಏನಿಲ್ಲ ಅಂದಲ್ಲ, ಫುಲ್ ಎಂಜಾಯ್ ಮಾಡ್ಬೇಕು ಅನ್ಸ್ತೈತೆ ಅಷ್ಟೇ. ಅದಕ್ಕೇನೆ ಅತ್ತಾಗ ಹೋಗ್ಬಿಡೋಣ ಅನ್ಕೊಂಡಿದೀನಿ. ಯಾವ ಕಡೆಗೆ? ಇದು ಹೈದ್ರಾಬಾದ್. ಬೇಡ ಬೇಡ. ಹೈದ್ರಾಬಾದ್ ಮಸ್ತು, ಎಲ್ಲಾ ಫಿಲಮ್ ಇಂಡಸ್ಟ್ರಿ ಅವರೆಲ್ಲ ಅಲ್ಲೇ ಅವ್ರೆ. ನಾನ್ ಕರ್ಕೊಂಡು ಹೋಯ್ತೀನಿ. ನಾನ್ ಟ್ರಿಪ್ ಹೋಗಿದೆ ಗೊತ್ತಾ? ನೀನ್ ಗೋವಾಗೆ ಆ ಊರಿಗೆ ಈ ಊರಿಗೆಲ್ಲ ಬೇಡ. ಅಲ್ಲಿ ಯಾವ ಸಿಗಲ್ಲ. ಒಂದ್ ನರ್ಪ್ಲೆ ತಗೊಳ್ಳು. ನರ್ಪೆತ್ಲ ನರ್ಪೆತ್ತ ಹುಡುಗರು ಸಿಗಲ್ಲ ಅಲ್ಲಿ. ಸುಮ್ಮನೆ ಏನಕ್ಕೆ ಅಲ್ಲಿಗೆಲ್ಲ ಹೋಗಿ ವೇಸ್ಟ್. ಹೋದ್ರೆ ಎಲ್ಲಾದ್ರೂ ಒಂದು ಫಿಲಮ್ ಇರೋರು ಫಿಲಮ್ ಮಾಡ್ತಾರೆ ನೋಡು, ಇಲ್ಲ ಪ್ಲೇಸ್ ನೋಡಿದ್ಯಲ್ಲ ಯಾವಾಗನ ಕಾಮಿಡಿ ಮಾಡ್ತಾರ ನೋಡು, ಆ ಶೋಸ್ಗಳಾಗ್ಲಿ ಅಂತ ಜಾಗಕ್ಕೆ ಹೋಗ್ಬಿಟ್ಟು ಸೆಟ್ಲ್ ಆಗ್ಬೇಕು. ಯಾಕಂದ್ರೆ ನಾವು ಕಾಮಿಡಿ ಮಾಡೋದ್ರಲ್ಲಿ, ನಾವೇನೋ ಡ್ಯಾನ್ಸ್ ಮಾಡೋದ್ರಲ್ಲಿ, ಇನ್ನೊಂದ್ರೆ ಮಾಡೋದ್ರಲ್ಲಿ ನಮ್ಮ ಆಕ್ಟಿವಿಟಿ ನೋಡ್ಬಿಟ್ಟು ನಮ್ಮನ್ನ ಮುಂದೆ ಬಿಡ್ತಾರೆ. ಮಾಡ್ರಿ ಆಯ್ತು ನೀವು ಬರ್ರಿ ಅಂತ ಅಂದ್ಬಿಟ್ಟು. ಎಷ್ಟು ಜನ ಮಾಡಿ ಎಷ್ಟು ಜನ ಮುಂದೆ ಹೋಗೋದು ಹೇಳ್ತಾ ಇರೋದಾ? ಇನ್ನೇನಕ್ಕೆ ಮೂವಿಗೆ ಅಲ್ಲ, ಶೋ ಟ್ರಿಪ್ಗೆ ಏನು ಅಂತ. ಟ್ರಿಪ್ಗಾದ್ರೂ ಅಷ್ಟೇ. ನಾನ್ ಫಿಲಮ್ ಮಾಡೋದು ಎಲ್ಲಿಗೆ ಹೋಗೋಣ ಅಂತ ಹೇಳಿದ್ದ ಅಲ್ಲಲ್ಲ. ನಾನು ಹೈದ್ರಾಬಾದ್ ಫಿಲಮ್ ಮಾಡೋರ್ ಜೊತೆಗೆ ಹೋಗಿ ಏನ್ ಮಾಡೋಣಪ್ಪ? ಏನು ಮಾಡಲ್ಲ. ಅವರೆಲ್ಲ ನಮ್ಮ ಹತ್ರ ಬಂದು ಏನ್ ಮಾಡ್ತಾರೆ? ನಾನ್ ಹೇಳ್ತಾ ಇರೋದು ಏನ್ ಐಡಿಯಾ ಗೊತ್ತಾ? ನಾನ್ ಅನ್ಕೊಂಡಿರೋದು ಅವಲಿಂದ ನೀನ್ ಹೇಳ್ತಾ ಇರೋದು ಟ್ರಿಪ್ ಹೋಗೋಣ. ಟ್ರಿಪ್ ಪ್ಲಾನಿಂಗು ಅಂತ. ನಾನು ಹೈದ್ರಾಬಾದ್ ಕಡೆಗೆ ಹೋಗೋದು ಟ್ರಿಪ್ಗೆ. ಹೈದ್ರಾಬಾದ್ ನಾನು ನೋಡಿಲ್ಲ, ಇವತ್ತಿನವರೆಗೂ ಹೋಗ್ಬೇಕು. ಏನ್ ಚೆನ್ನಾಗಿಲ್ಲ ಕಣ, ಅಷ್ಟಕ್ಕಷ್ಟೇ. ನಮ್ದು ಫುಲ್ ಒಳಗೆ ಹೋಗುತ್ತೆ. ಫುಲ್ ಎಷ್ಟು ಡೀಪ್ ಇದೆ ಅಷ್ಟು ಡೀಪ್ ಹೋಗ್ಬೇಕು ಅಂದ್ರೆ ಯಾವ ತರ ಮಾಡ್ಬೇಕು? ನೀನ್ ಹೇಳ್ದಲ್ಲ ಆ ಥರನೇ. ಯಾವ ತರ? ಹೆಗ್ಲ ಮೇಲೆ ಕಾಲ್ ಹಾಕೊಂಡು ಆ ತರ ಮಾಡಿದ್ರೆ ಫುಲ್ ಒಳಗೆ ಹೋಗುತ್ತಾ? ಹ್ಮ್ ಎಷ್ಟು ಇರುತ್ತೋ ಅಷ್ಟನ್ನು. ಮತ್ತೆ ಕೆಳಗಡೆ ದಿಂಬ್ ಹಾಕೊಂಡ್ ಮಾಡಿದ್ರೆ ಜಾಸ್ತಿ ಡೀಪ್ ಹೋಗುತ್ತೆ ಅಂತಾರೆ.
ಅದು ಹೋಗುತ್ತೆ, ಬಟ್ ನಾನು ಯಾವತ್ತೂ ಟ್ರೈ ಮಾಡಿರಲಿಲ್ಲ, ಗೊತ್ತಿಲ್ಲ ಅದ್ರ ಬಗ್ಗೆ. ಮತ್ತೆ ಇದು ಭುಜನಲಾಕ ಮಾಡೋದು? ಹೌದು, ನಮ್ಮ ಮನೆಯಲ್ಲಿ ಆ ಥರನೇ ಜಾಸ್ತಿ ಮಾಡ್ತಿದ್ವಿ. ಹ? ನಮ್ಮ ಮನೇಲಿ ಆ ಥರನೇ ಜಾಸ್ತಿ ಮಾಡ್ತಿದ್ದಿದ್ದು. ಹೌದಾ? ಹ್ಮ್. ಬಾಯ್ ಫ್ರೆಂಡು? ಅವ್ರು ಹೇಳಿಲ್ಲ, ಟೈಮ್ ಇಲ್ಲ, ಭಯ, ಯಾರು ಅಕ್ಕ ನೋಡ್ತಾರೆ, ಭಾವ ನೋಡ್ತಾರೆ ಅನ್ನೋ ಭಯನ ಏನೋ ಸರಿ, ಜಾಸ್ತಿ. ನಿನ್ ಬಾಯ್ ಫ್ರೆಂಡ್ ಮಾಡ್ಬೇಕಾದ್ರೆ ನೀನ್ ಅವನ್ನ ರಚಿಕೆ ಬಿಸಿರ್ಲಿಲ್ವಾ? ಹೇಳಿದ್ನಲ್ಲ, ಭಯ ಏನೋ ಒಂಥರ ಫ್ರೀಡಮ್ ಇರ್ಲಿಲ್ಲ. ಅಂದ್ರೆ ನಿನ್ ಬಾಯ್ ಫ್ರೆಂಡು ನೀನ್ ಮಾಡೋ ದಿವಸ ನೀನ್ ಅವನ್ಗೆ ಎನರ್ಜಿ ಬರೋ ತರಕ್ಕೆ ಏನು ಮಾಡ್ಲಿಲ್ಲ ಅನ್ನಂಗಾರೆ. ಅದು ಹೇಳಿದ್ನಲ್ಲ, 5 ಗಂಟೆಯಿಂದ ಅವ್ರೊಂದು ಸ್ವಲ್ಪ ಹೋದೆ, ತಕ್ಕೊಂಡೆ, ಮುತ್ತು ಕೊಟ್ಟೆ ಕೆನ್ನೆ ಮೇಲೆ ಅಷ್ಟೇ. ಕಿವಿ ಮುಟ್ಬಿಟ್ಟು ಕಿವಿ ಹತ್ರ ಸ್ವಲ್ಪ ಹಿಂಗೆ ಅಂದ್ಬಿಟ್ರೆ ಸಾಕು, ಸ್ವಲ್ಪ ಓಡೋದು ಅವನಿಗೆ. ಸುಮ್ಮನೆ ನಾನಾಗ ಹಂಗೇನೆ ನಿನ್ಗೂನು ಏನಾದ್ರು ಒಂದ್ ಜಾಗ ಅಂತ ಇರುತ್ತೆ, ಆ ಜಾಗದಲ್ಲಿ ಇದ್ ಮಾಡಿದ್ರೆ ಕಿಸ್ ಮಾಡಿದ್ರೆ ಇಲ್ಲ ಮುಟ್ಟಿದ್ರೆ ಮುಳ್ ಬರೋ ತರ, ಆ ತರ ನಿನ್ ಬಾಡಿಯಲ್ಲಿ ಕಿವಿನೇ. ಕಿವಿ ಮೇಲ? ಕಿವಿ ಮೇಲೆ ಕಿಸ್ ಮಾಡಿದ್ರೆ ಮುಳ್ ಬರುತ್ತಾ? ಕಿವಿ ಹತ್ರ ಸುಮ್ಮನೆ ಅಂತ ಇದೆ, ತಲೆಗೆ ಒಂಥರ ಆಗುತ್ತೆ. ಅವನಿಗೂ ಅಷ್ಟೇ, ತಲೆ ಸುಮ್ಮನೆ ಕೈ ಆಡಿಸ್ಬಿಟ್ರೆ ಸಾಕು, ತುಂಬಾ ನಿದ್ದೆ ಮಾಡ್ಬಿಡ ಅವನು, ತಲೆ ಕೈ ಆಡಿಸಿದ್ರೆ. ಅಂದ್ರೆ ನಿನಗೆ ಮೂಡ್ ಬರ್ಸ್ಬೇಕು ಅಂದ್ರೆ ಅದೊಂದೇನಾ? ಬೇರೆ ಕಡೆ ಏನೇನು ಇಲ್ವಾ? ಮತ್ತೆ ಅಲ್ಲ ಕೈ ಹಾಕೊಟ್ರೆ ಮೂಡ್ ಬಂದ್ಬಿಡೋದು. ಎಲ್ಲಿಗೆ? ಹೆಂಗೆ ಹೇಳೋದು? ತುಲ್ಲಿಗ? ನಾನು ಕೈ ಹಾಕ್ತೀನಿ ನಾಳೆ. ನಿನ್ ಜೊತೆ ಸೇರ್ಕೊಂಡು ನಾನು ಚೆಂದ ಆಗುತ್ತೆ ಅಷ್ಟು ನಾನೇನಿದ್ರು ಅಲ್ಲಿಗೆ ಕಿಸ್ ಮಾಡೋದು ಕೈ ಹಾಕೋದು ಅಷ್ಟೇನೆ. ಅದ್ರೊಳಗಡೆ ನಂದು ಹಾಕೊಳ್ಳೋ ಕೆಲಸ ಮಾತ್ರ ನಿಂದಾನೆ. ಆಯ್ತು, ಅದು ಮಾತ್ರ ಮರಿಬೇಡಿ. ಹಲೋ. ಆಮೇಲೆ ನಾನು ಇನ್ನೊಂದು ಹೇಳಿದ್ದೆ, ಅದನ್ನ ಟ್ರೈ ಮಾಡ್ಲಾ? ಏನಪ್ಪ? ನಾನು ಅದೇ ಇನ್ನೊಂದು ಹೇಳಿದ್ನಲ್ಲ, ಅದನ್ನ ಟ್ರೈ ಮಾಡ್ಲಾ? ಏನೋ ಮರ್ತೋಗೈತೆ, ಹೇಳೋದೇನು? ಅದೇನೆ ಇನ್ನೊಂದು ಪ್ಲೇಸು ಮರ್ತೋಗ್ಬಿಟ್ಟೈತೆ, ಅದೇನು ಹೇಳಿ ಬಾಯ್ಬಿಟ್ಟು ಇದನ್ನೇ ಹೇಳಿದೆ ಅಂತ ಮಾಡ್ತೀನಿ. ಸರಿ, ನೀನ್ ಸೆಕ್ಸ್ ಮಾಡೋಕ್ಕೆ ತುಲ್ಲಲ್ದಲ್ಲ ಇನ್ನೊಂದು ಜಾಗ ಇರುತ್ತಲ್ಲ, ಆ ಜಾಗ ಹೇಳಿದ್ದು. ಇಲ್ಲ, ನೀನು ಹೇಳಿದ್ದಿಲ್ಲ ಇದ್ರ ಬಗ್ಗೆ. ಬ್ಯಾಕು. ಅದು ತುಂಬಾ ನೋವಾಗುತ್ತೆ ಅಪ್ಪ. ಅದೆಲ್ಲ ನಿಮ್ದು ದಪ್ಪ ಅಂತ ಹೇಳಿ ನನಗೆ ನೋವಾಗುತ್ತೆ. ಮನೇಲಿ ಹಸ್ಬೆಂಡು ಯಾವತ್ತೂ ಟ್ರೈ ಮಾಡಿಲ್ವಾ? ಇಲ್ಲ, ಮಾಡ್ಬಿಟ್ಟು 3 ದಿನ ಹುಷಾರಿಲ್ಲ ಮಲಗಿದ್ದೀನಿ, ಎತ್ತೊಳಕ್ಕಾಗಲ್ಲ, ಕುತ್ಕೊಳಕ್ಕಾಗಲ್ಲ ಅಷ್ಟೇ. ಅವ್ರದ್ದು ನೀನು ಹೇಳಿದಾಗ ಆ ಥರನೇ ದಪ್ಪನೇ ಇತ್ತು. ಆ ಥರ ಟ್ರೈ ಮಾಡಿದಷ್ಟೇನೆ, ಓಡಾಡ್ಕೊಳಕ್ಕಾಗಲಿಲ್ಲ, ಅದೇ ಲಾಸ್ಟ್ ಬಿಟ್ಬಿಟ್ಟು. ಸರಿ, ಆಯ್ತು. ಇವಾಗ ಪ್ರೆಸೆಂಟು ನಿನ್ನ ಲೈಫಲ್ಲಿ ಸೆಕ್ಸು ಅನ್ನೋದು ನಿಂತೋಗಿ ಎಷ್ಟು ವರ್ಷ ಆಗಿದೆ? 4 ವರ್ಷದ ಮೇಲೆ. ನಮ್ಮ ಮನೆಯವ್ರು ತಿರೋದ್ಮೇಲೆ ಆ ಥರ ಇವನು ಸಿಗ್ಲಿಲ್ಲ. ಸರಿ, 4 ವರ್ಷದಿಂದ ಸೆಕ್ಸ್ ಆಗಿಲ್ವಲ್ಲ, ಸಡನ್ ಆಗಿ ನನ್ನ ಜೊತೆ ಸೆಕ್ಸ್ ಮಾಡಿದ್ರೆ ಏನೋ ಪ್ರಾಬ್ಲಮ್ ಆಗಲ್ವಾ? ಹೆಲ್ತ್ ಇಶ್ಯೂಸು? ಏನೋ ಗೊತ್ತಿಲ್ಲ ಅದ್ರ ಬಗ್ಗೆ. ಅಂದರೆ ಕ್ಲೋಸ್ ಆಗಿರೋದು ಆ ಥರ ಏನೋ ಆಗಿರಲ್ವಾ ಅಂದೆ? ಇಲ್ಲ ಅನ್ಕೋತೀನಪ್ಪ. ಅಂದ್ರೆ ಮಧ್ಯ ಈಗೊಂದು 3 ವರ್ಷ, ಮದುವೆ ಎಷ್ಟು 3.5 ವರ್ಷ ಆಯ್ತೇನೋ, ಇನ್ವಿಟೇಷನ್ ಕೊಡಕ್ಕೆ ಅಂತ ಬಂದ್ಬಿಟ್ಟು ಅವಾಗ ಒಂದ್ಸರಿ ಮರ್ತ್ಬಿಟ್ಟಿದ್ದೆ. ಅವಾಗ ಮದುವೆ ಇನ್ವಿಟೇಷನ್ ಕೊಡಕ್ಕೆ ಅಂತ ಬಂದಿದ್ದ. ಅವಾಗ ನಮ್ಮ ಮನೆಯವ್ರ ಜೊತೆ ಜಗಳ ಆಡ್ಕೊಂಡು ನಾನು ಇಲ್ಲೇ ಇದ್ದೆ, ಅಕ್ಕ ಅವ್ರ ಮನೇಲೇ ಇದ್ದೆ. ಇನ್ವಿಟೇಷನ್ ಕೊಡಕ್ಕೆ ಬಂದು ಆ ಥರ ಇದ್ದು, ಒಂದೇ ಸಲ ಇದ್ದಿದ್ದು, ಆ ಥರ ಇದ್ದು ಒಂದು 5 ನಿಮಿಷ ಕೂತಿದ್ದು.